ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ನನ್ನ ಬೆಸ್ಟ್ ಫ್ರೆಂಡ್ ಮನೆಯೊಳಗೆ ಗೃಹ ಪ್ರವೇಶ ಇತ್ತು. ನಾವಲ್ಲಿ ಹೊಂಟಿದ್ವಿ. ಅಲ್ಲಿ ನಾವು ಏನೇನು ಮಾಡ್ತೀವಿ ಅದನ್ನೆಲ್ಲ ಈ ಲಾಗೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ತಾನು. ನಾವು ಹುಬ್ಳಿಯಿಂದ ಈವ್ನಿಂಗ್ ಬಿಟ್ಟಿದ್ವಿ. ಹರಿಹರಕ್ಕೆ ಹೋಗಿ ರೀಚ್ ಆಗೋಡಿಗೆ ಆಲ್ರೆಡಿ ನೈಟ್ ಆಗಿಬಿಟ್ಟಿತ್ತು. ಬೇಗ ಫ್ರೆಶ್ ಅಪ್ ಆದ್ವಿ. ಹಾಲು ಉಗ್ಸೋ ಫಂಕ್ಷನ್ ಎಲ್ಲ ಆಲ್ರೆಡಿ ಮುಗಿದ್ಬಿಟ್ಟಿತ್ತು. ಬಟ್ ವಿಡಿಯೋಗಿರಲಿ ಅಂತ ಈ ಕ್ಲಿಪ್ ಹಾಕೇನಿ. ಇನ್ನು ಪೂಜೆ ಇತ್ತು, ಪೂಜೆಗೆ ಅಟೆಂಡ್ ಆದ್ವಿ. ನಾವು ಪೂಜೆಗೇನು ಭಾಳ ಹೊತ್ತು ಕೂತ್ಕೊಲಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ನಮ್ಮನ್ನೆಲ್ಲರೂ ಮ್ಯಾಗೆ ಕರ್ಕೊಂಡು ಹೋದ್ಲು. ಈಕಿ ನೋಡಿರಿ ಗೃಹ ಪ್ರವೇಶದ ಹಿಂದಿನ ದಿನ ಈ ಬ್ಲೂ ಕಲರ್ ಸಾಡಿ ಉಟ್ಕೊಂಡಿದ್ಲು. ಭಾಳ ಚೆನ್ನಾಗಿ ಕಾಣಕತ್ತಿತ್ತು ಈಕಿಗೆ ಸಾಡಿ, ಕ್ಯೂಟಾಗಿ ಕಾಣಕತ್ತಿದ್ಲು. ಕೆಳಗಡೆ ಪೂಜೆ ನಡೆದಿತ್ತು, ಬಟ್ ನಾವು ಆ ಪೂಜೆನ ಸ್ಕಿಪ್ ಮಾಡಿ ಈಕಿ ಇಲ್ಲಿ ಎಲ್ಲರಿಗೆ ಮನೆ ಹೆಂಗೈತೆ ತೋರ್ಸಾಕತ್ತಿದ್ಲು. ನಾನು ಆಲ್ರೆಡಿ ಈ ಮನೆ ನೋಡಿದ್ದೆ, ಬಟ್ ಸ್ಟಿಲ್ ನಾನು ವಿಡಿಯೋ ಒಳಗೆ ಬರಬೇಕಂತ ಅಲ್ಲಿ ಸ್ವಲ್ಪ ನಿಂತು ನಾಟಕ ಮಾಡಾಕತ್ತಿದ್ದೆ. ಈ ಪೂರ ಮನೆಯೊಳಗೆ ನನಗೆ ಇಷ್ಟ ಆಗಿದ್ದಂದ್ರೆ ಇದು ಓಪನ್ ಸ್ಪೇಸ್ ಮಾಡ್ಯಾರ ಮ್ಯಾಗ. ಇದು ನಂಗೆ ಭಾಳ ಇಷ್ಟ ಆಯಿತು. ಈಕಿ ಎಲ್ಲ ವಿಡಿಯೋ ಒಳಗೂ ಹಿಂಗೆ ಸ್ವಲ್ಪ ಓವರ್ ಮಾಡ್ತಿರ್ತಾಳೋ, ಈಕಿನ ಸ್ವಲ್ಪ ಇಗ್ನೋರ್ ಮಾಡಿರಿ. ಈಗ ಗೃಹ ಪ್ರವೇಶ ಐತೆ ಅಂತ ಹೇಳಿ ಒಂದು ವಾರ ಲೀವ್ ತೊಗೊಂಡಿದ್ಲು, ಕಾಲೇಜಿಗೆ ಬಂದಿಲ್ಲ. ಹೀಗಾಗಿ ಈಕಿ ಜೊತೆ ಜಗಳ ಆಗಿಲ್ಲಾಗಿತ್ತು. ಸೊ ಈಕಿ ಜೊತೆ ಸ್ವಲ್ಪ ಜಗಳ ಮಾಡಿಕೊಂಡೆ. ಈಕಿ ರಂಜಿತನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್. ಅಲ್ಲಿ ಪೂಜೆ ಮಾಡಾಕತ್ತಿದ್ರಲ್ಲ, ಹಾಗಾಗಿ ಈಕಿ ಕಣ್ಣೊಳಗೆ ಫುಲ್ ನೀರು ಬರಾಕತ್ತಿತ್ತು. ಆದರೂ ಆಕೆ ಫೋಟೋಗೆ ಫೋಸ್ ಕೊಡು ಅಂದರೂ ಮರೀಲಿಲ್ಲ. ಅಷ್ಟು ತ್ರಾಸು ಮಾಡಿಕೊಂಡು ಫೋಟೋಗೆಲ್ಲ ಫೋಸ್ ಕೊಟ್ಟಳು. ಆಮೇಲೆ ನಾವೆಲ್ಲರೂ ಕೂಡ ಸ್ವಲ್ಪ ಫೋಟೋಸ್ ತಕ್ಕೊಂಡ್ವಿ. ರಂಜಿತ ನಮ್ಗೆ ಹೇಳಿಬಿಟ್ಟಿದ್ಲು, ನಾಳೆ ಸತ್ಯನಾರಾಯಣ ಪೂಜೆ ಬೆಳಗ್ಗೆ ಬೇಗ ಇರತ್ತೆ, ಬೇಗ ಎದ್ದು ರೆಡಿ ಆಗ್ರಿ ಅಂತ. ಹಾಗಾಗಿ ನಾವು ಬೇಗ ಮಲ್ಕೊಂಡ್ವಿ. Many hours later. ನೈಟ್ ಅಂದ್ಕೊಂಡು ಮಲ್ಕೊಂಡಿದ್ವಿ ಬೇಗ ಎದ್ದೇಳ್ಬೇಕಂತ. ಬಟ್ ನಾನು ಎಷ್ಟೊತ್ತಿಗೆ ಎದ್ದೆ ಅಂದ್ರೆ ಆಲ್ರೆಡಿ ಎಲ್ಲರೂ ಎದ್ದು ರೆಡಿ ಆಗಾಕತ್ತಿದ್ರು. ಅಷ್ಟೊತ್ತಿಗೆ ನಾನು ಎದ್ದೆ. ನಾನು ಫುಲ್ ಶಾಕ್ ಆಗಿಬಿಟ್ಟಿದ್ದೆ, ಏನಪ್ಪ ಎಷ್ಟು ಬೇಗ ಎದ್ದಾರಲ್ಲ ಅಂತ. ಈಕಿ ಪೂಜಾ ನಾವೆಲ್ಲ ಫಂಕ್ಷನ್ಗೂ ನಮ್ಮೆಲ್ಲರನ್ನೂ ರೆಡಿ ಮಾಡೋದು ಈಕಿನ. ಈಕಿ ಏನೋ ಹೇಳ್ತಾಳು, ಸ್ವಲ್ಪ ಕೇಳಿಸ್ಕೊರಿ. ಏನು ಮಾಡಬೇಕು ಗೊತ್ತಾ, ಯಾವಾಗಲೂ ಫಸ್ಟ್ ಇದು ಏನು ಮಾಡ್ಕೊತಿಲ್ಲ, ಇದು ದೊಡ್ಡದು ಮಾಡ್ಕೊಬೇಕು. ಇದನ್ನ ದೊಡ್ಡದು ಮಾಡ್ಕೊಬೇಕು ಅಂದ್ರೆ ಹಿಂಗೆ ಕವರ್ ಸಿಗುತ್ತೆ. ಇಲ್ಲಿ ಹಿಂಗೆ ಬರಂಗಿಲ್ಲ, ಇದು ಹಿಂಗೆ ಕುಂದಿರ್ತೈತೆ ನೀಟಾಗಿ. ಅದ್ರಾಗ ಈಕಿ ಹಾಡಾಕತ್ತಿದ್ಲು. ನಾನು ಬಿಫೋರ್ ಮೇಕಪ್ ಒಂದು ಫೋಟೋ ಇರಲಿ ಅಂತ ಈ ಫೋಟೋ ತೊಗೊಳತ್ತಿದ್ದೆ. ಈ ಒಂದೇ ಮಿರರಲ್ಲ, ನನಗೆ ಯಾವ ಮಿರರ್ ಒಳಗೆ ಫೋಟೋ ತೊಗೊಳಕ್ಕೂ ಆಗಂಗಿಲ್ಲ. ದೇವ್ರು ನಂಗೆ ಅಷ್ಟು ಹೈಟ್ ಕೊಟ್ಬಿಟ್ಟಾನು. ಹೆಂಗೋ ತ್ರಾಸು ಮಾಡಿಕೊಂಡು ವಿಡಿಯೋಗೆ ಬೇಕಂತ ಒಂದೆರಡು ಫೋಟೋ ತಕ್ಕೊಂಡೆ. ಆಮೇಲೆ ನಾನು ರೆಡಿ ಆಗಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆಲ್ಲ ರೆಡಿ ಆಗೋದು ಒಂದಾದ್ರೆ ಈ ಐ ಮೇಕಪ್ ಒಂದು ಭಾಳ ತ್ರಾಸ ಆಗ್ತೈತಿ. ಯಾಕಂದ್ರೆ ನನಗೆ ಇನ್ನೂ ಐ ಲೈನರ್ ಹಚ್ಕೊಳಕ್ಕೆ ಬರೋಂಗಿಲ್ಲ. ನಂಗೆ ಓನ್ಲಿ ಒಂದು ಸೈಡ್ ಐ ಲೈನರ್ ಅಷ್ಟು ಹಚ್ಕೊಳಕ್ಕೆ ಬರುತ್ತೆ. ಇನ್ನೊಂದು ಸೈಡ್ ಐ ಲೈನರ್ ಹಚ್ಕೊಳಕ್ಕೆ ನನಗೆ ಇನ್ನೊಬ್ರು ಯಾರ್ದೋ ಹೆಲ್ಪ್ ಬೇಕು. ಹಾಗಾಗಿ ನಂಗೆ ಇದು ಭಾಳ ತ್ರಾಸ ಅನ್ನಿಸ್ತೈತಿ. ಮಸ್ಕಾರ ಏನೋ ನಾನು ಸ್ವಲ್ಪ ಸ್ಟ್ರಗಲ್ ಮಾಡಿದರೆ ಅದನ್ನ ಹಚ್ಕೊಳಕ್ಕೆ ಬರುತ್ತೆ. ಬಟ್ ಐ ಲೈನರ್ ನನ್ನ ಕಡೆ ಹಚ್ಕೊಳಕ್ಕೆ ಆಗಂಗಿಲ್ಲ. ಇದ್ರದ್ದು ಒಂದು ಶಾರ್ಟ್ ವಿಡಿಯೋ ಮಾಡೀನಿ, ಅದನ್ನ ನೀವು ನೋಡಿರಿ. ಅದು ಚೆನ್ನಾಗಿ ಮಾಡೀನಿ, ಫನ್ನಿ ಆಗೈತೆ ಅದು ವಿಡಿಯೋ. ನನ್ನ ಫೈನಲ್ ಲುಕ್ನ ನೆಕ್ಸ್ಟ್ ಕ್ಲಿಪ್ ಒಳಗೆ ತೋರಿಸೇನಿ. ವಾಚ್ ಅಂಟಿಲ್ ದ್ಯಾಟ್. ನಾವೆಲ್ಲರೂ ರೆಡಿ ಆದ ಬಳಿಕ ಪೂಜೆಗೆ ಅಟೆಂಡ್ ಆಗಕ್ಕೆ ಹೋದ್ವಿ. ಅಲ್ಲಿ ನಮಗೆಲ್ಲರಿಗೆ ಬಳಿ ಕೊಟ್ಟರು. ನಮ್ಮ ಸೈಜ್ ಬಳಿನ ಕಲೆಕ್ಟ್ ಮಾಡಿಕೊಂಡು ನಾವು ಬಳಿ ಹಾಕ್ಕೊಂಡ್ವಿ. ದಿಸ್ ಈಸ್ ಮೈ ಫೈನಲ್ ಲುಕ್. ಗಿಫ್ಟ್ ಕೊಟ್ಟು ಒಂದು ಫೋಟೋ ತೊಗೊಂಡ್ವಿ. ಆ್ಯಕ್ಚುಲಿ ನಾವು 2 ಗಿಫ್ಟ್ ಓದಿದ್ವಿ. ಒಂದಕ್ಕೆ ಪರ್ಸ್ನಲ್ ಗಿಫ್ಟ್ ಓದಿದ್ವಿ, ಇನ್ನೊಂದು ಮನಿಗಂತ ಗಿಫ್ಟ್ ಓದಿದ್ವಿ. ಅದ್ರೊಳಗೆ ನಾವು ಅಕ್ಕಿಗಂತ ಓದಿದ ಗಿಫ್ಟ್ನ ಫಸ್ಟ್ ಅನ್ಬಾಕ್ಸಿಂಗ್ ಮಾಡಿದ್ವಿ. ಆಕಿಗೆ ಭಾಳ ಇಷ್ಟ ಆಯ್ತದು. ಆಮೇಲೆ ಮನೆಗೆ ಓದಿದ ಗಿಫ್ಟನ್ನು ಅನ್ಬಾಕ್ಸಿಂಗ್ ಮಾಡಿಸಿದ್ವಿ. ಎಲ್ಲ ಮುಗಿಸಿ ಇವರು ವಾಪಸ್ ಹೋಗಕ್ಕೆ ರೆಡಿ ಆಗಾಕತ್ತಿದ್ರು. ಬಟ್ ನನಗರ ವಾಪಸ್ ಬರೋಕ್ಕೆ ಒಟ್ಟ ಮನಸ್ಸಿಲ್ಲಾಗಿತ್ತು. ಹೆಂಗೋ ಮಾಡಿ ಇವರಿಬ್ಬರನ್ನು ಕ್ಯಾನ್ಸಲ್ ಮಾಡಿ ಅಲ್ಲೇ ಇರೋಂಗೆ ಮಾಡಿದೆ. ಅವತ್ತು ನೈಟು ರಂಜಿತಾ ನಮಗೆಲ್ಲರಿಗೆ ರಿಟರ್ನ್ ಗಿಫ್ಟ್ ಕೊಟ್ಟಳು. ಅಷ್ಟ್ರಾಗ ಮನೆಯೊಳಗೆ ನನ್ನ ಯೂಟ್ಯೂಬ್ ವಿಡಿಯೋದ ಸೌಂಡ್ ಕೇಳಾಕತ್ತಿತ್ತು. ಏನಪ್ಪ ಅಂತ ಹೋಗಿ ನೋಡಿದ್ರೆ ರಂಜಿತಾರ ತಮ್ಮ ನನ್ನ ವಿಡಿಯೋನ ಬ್ಲೂಟೂತಿಗೆ ಕನೆಕ್ಟ್ ಮಾಡಿದ್ದೆ. ಸೊ ಅದು ಭಾಳ ಜೋರು ಸೌಂಡ್ ಕೇಳ್ಸಾಕತ್ತಿತ್ತು. ಇದನ್ನೆಲ್ಲ ಮಾಡಿದ್ರೊಳಗೆ ನಮ್ಗೆ ನೈಟ್ 12 ಗಂಟೆ ಆಗಿತ್ತು ಮಲ್ಕೊಳಕ್ಕೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ 4 ಗಂಟೆಗೆ ಎದ್ದು ನಾವು ಹುಬ್ಳಿಗೆ ವಾಪಸ್ ಬಂದ್ವಿ.